ಸಿಎಂ ನಿತೀಶ್ ಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಮಹಾಗಠಬಂಧನ್ ಸರ್ಕಾರ ಪತನ ಆಗಿದೆ. ಕೊನೆ ಮೊಳೆಯನ್ನ ನಿತೀಶ್ ಕುಮಾರ್ ಇವತ್ತು ಹೊಡಿತಾರಾ ಅಥವಾ ನಾಳೆ ಹೊಡಿತಾರಾ ಅನ್ನೋ ಸಸ್ಪೆನ್ಸ್ಗೆ ಈಗ ತೆರೆ ಬೀಳ್ತಾ ಇದೆ. ಸರ್ಕಾರ ಉಳಿಸಿಕೊಳ್ಳುವಂತಹ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಪ್ರಯತ್ನ ವಿಫಲವಾಗಿದೆ. ಜೆಡಿಯು ತನ್ನ ಮಹತ್ವಾಕಾಂಕ್ಷೆಯನ್ನ ಸಾಧಿಸುವ ಹಾದಿಯನ್ನ ಕೂಡ ತಲುಪ್ತಾ ಇರೋದು ಗೊತ್ತಾಗ್ತಾ ಇದೆ. ಆರ್ಜೆಡಿ ಜೊತೆ ಮೈತ್ರಿಗೆ ತಿಲಾಂಜಲಿಯನ್ನ ಹಾಡಿದ್ದಾರೆ ನಿತೀಶ್ ಕುಮಾರ್. ಹಾಗೆ ಇವತ್ತು ಸಂಜೆ ಮತ್ತೆ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. 9ನೇ ಸಲ ಅಲ್ಲಿಗೆ ಅವರು ಮುಖ್ಯಮಂತ್ರಿ ಆದಂಗಾಗುತ್ತೆ. ಇವತ್ತು ಸಂಜೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರೆ ಇಂಡಿಯಾ ಒಕ್ಕೂಟದಿಂದ ಕೂಡ ಹೊರ ಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಎನ್ಡಿಎ ತೆಕ್ಕೆಗೆ ಬಂದ ಮೇಲೆ INDA ನಲ್ಲಿ ಉಳಿದುಕೊಳ್ಳುವಂತಹ ಪ್ರಮೇಯನೇ ಇಲ್ಲ. ಗವರ್ನರ್ಗೆ ಹೋಗಿ ಈ ಬೆಂಬಲ ಪತ್ರವನ್ನ ವಾಪಸ್ ಪಡಿತಾ ಇರೋದ್ರ ಬಗ್ಗೆ, ಅಂದ್ರೆ ಈಗ ಅಸ್ತಿತ್ವದಲ್ಲಿತ್ತಲ್ಲ ಮಹಾಗಠಬಂಧನ್ ಸರ್ಕಾರ, ಅದರಿಂದ ನಮ್ಮ ಬೆಂಬಲವನ್ನ ವಾಪಸ್ ಪಡಿತಾ ಇದೀವಿ, ಹಾಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅಂತ ಗವರ್ನರ್ಗೆ ತಿಳಿಸಿರೋ ಸಂದರ್ಭದ ಫೋಟೋ ನೀವು ಒಂದ್ ಕಡೆಗೆ ಗಮನಿಸ್ತಾ ಇದ್ದೀರಾ. ಆರ್ಜೆಡಿ ಹಾಗೂ ಕಾಂಗ್ರೆಸ್ ಸಖ್ಯವನ್ನ ಯಾಕೆ ತೊರಿಬೇಕಾಯ್ತು ಅನ್ನೋದನ್ನ ತಿಳಿಸ್ತಾ ಇದ್ರು. ಹಾಗೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ರೀಸನ್ಸ್ ಏನು ಅನ್ನೋದನ್ನ ತಿಳಿಸ್ತಾ ಇದ್ರು. ಸರ್ಕಾರದಲ್ಲಿ ಮೈತ್ರಿ ಸಖ್ಯ ಸರಿಯಾಗಿರ್ಲಿಲ್ಲ, ಲಯ ತಪ್ಪಿತ್ತು, ಹೀಗಾಗಿ ನಾನು ರಾಜೀನಾಮೆ ಕೊಟ್ಟು ಆಚೆ ಬಂದೆ ಅಂತ ತಿಳಿಸ್ತಾ ಇದ್ದಾರೆ. ಬಿಹಾರ ಅಲ್ಲ, ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಅನುಕೂಲತೆಯ ಅಲಯನ್ಸ್ ನ ಯಾರಾದ್ರೂ ಮಾಡ್ಕೊಂಡಿರುವಂತಹ ರಾಜಕಾರಣಿ ಇದಾರಾ ಅಂತ ನೀವು ಕೇಳಿದ್ರೆ ಫಸ್ಟ್ ಪ್ಲೇಸ್ ಪ್ರಾಬಬ್ಲಿ ನಿತೀಶ್ ಕುಮಾರ್ಗೆ ಹೋಗುತ್ತಂತ ಅನ್ಸುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಿತೀಶ್ ಕುಮಾರ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ಮಸೂದ್, ಬಿಹಾರದಲ್ಲಿ ಹೊಸ ಗಠಬಂಧನ್ಗೆ ಈಗ ಮುಹೂರ್ತ ನಿಕ್ಕಿ ಆಗಿದೆ. ಸೊ ಅಧಿಕಾರ ಹಂಚಿಕೆಯ ಸೂತ್ರ ಬಿಜೆಪಿ ಹಾಗೂ ಜೆಡಿಯು ನಡುವೆ ಹೇಗಿದೆ, ಜೊತೆಗೆ ಅಧಿಕಾರ ಹಂಚಿಕೆಯ ಸೂತ್ರದಲ್ಲಿ ಬಿಜೆಪಿಯ ಕಂಡೀಷನ್ಸ್ ಎಲ್ಲದಕ್ಕೂ ಕೂಡ ನಿತೀಶ್ ಕುಮಾರ್ ಒಪ್ಪಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ನಿತೀಶ್ ಕುಮಾರ್ ಕಂಡೀಷನ್ಗೆ ಬಿಜೆಪಿ ಹೆಚ್ಚಾಗಿ ತಲೆಬಾಗಿದೆ ಅಂತ ಅನ್ಸುತ್ತಾ? ಸದ್ಯದ ಪರಿಸ್ಥಿತಿ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಮಮತಾ, ಬಿಹಾರದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಮಹಾಗಠಬಂಧನ್ ಸರ್ಕಾರ ಧ್ವಂಸ ಆಗಿದೆ, ಪತನ ಆಗಿದೆ. ವಿಸರ್ಜನೆ ಮಾಡಿರುವಂತಹ ನಿತೀಶ್ ಕುಮಾರ್ ಅವರು ಇವತ್ತು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಸಂಜೆನೆ ಅವರು ಬಿಜೆಪಿ ಜೊತೆ ಅವರು ಮಾತುಕತೆ ಮಾಡಿ ಇವತ್ತು ಸಂಜೆನೆ ಬಿಜೆಪಿ ಜೊತೆ ಕೈ ಜೋಡಿಸಿ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ಪಕ್ಷದ ನಾಯಕರುಗಳು ಕೂಡ ಶಾಸಕಾಂಗ ಪಕ್ಷದ ಸಭೆ ಮಾಡ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೂಡ ಬಿಹಾರಕ್ಕೆ ದೌಡಾಯಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನಿನ್ನೆಯಿಂದಲೂ ಕ್ಷಿಪ್ರಗತಿಯ ರಾಜಕೀಯ ವಿದ್ಯಮಾನಗಳು ಬಿಹಾರ ರಾಜಕೀಯದಲ್ಲಿ ನಡೀತಾ ಇರುವಂಥದ್ದು. ಕಾಂಗ್ರೆಸ್ ಮತ್ತೆ ಆರ್ಜೆಡಿ ಇವುಗಳ ಜೊತೆ ಏನು ತಿಕ್ಕಾಟ ಆಯಿತು ಅಂದರೆ ಲೋಕಸಭೆ ಚುನಾವಣೆಯಲ್ಲಿ ಸೀಟು ಶೇರಿಂಗ್ ವಿಚಾರವಾಗಿ ಜಾಸ್ತಿ ಸ್ಥಾನಗಳನ್ನು ಕೇಳ್ತಾ ಇದ್ದಾರೆ ಅನ್ನುವಂಥದ್ರಿಂದ ಶುರುವಾಯಿತು. ಜೊತೆಗೆ ಇಂಡಿಯಾ ಒಕ್ಕೂಟದ ಸಂಚಾಲಕ ಸ್ಥಾನಕ್ಕೆ ತಮ್ಮನ್ನು ರೆಫರ್ ಮಾಡಲಿಲ್ಲ, ತಮ್ಮ ಪರ ನಿಲ್ಲಲಿಲ್ಲ ಆರ್ಜೆಡಿ ಸದಸ್ಯರು ಅನ್ನುವಂಥ ಒಂದು ನೋವು ಕೂಡ, ಬೇಸರ ಕೂಡ ನಿತೀಶ್ ಕುಮಾರ್ ಅವ್ರಿಗಿತ್ತು. ಸಾಕಷ್ಟು ಕಾರಣಗಳು ಕೂಡ ಇತ್ತು. ಮುಖ್ಯವಾಗಿ ಕಾಂಗ್ರೆಸ್ ಕಾರಣ ತಾನು ಇಂಡಿಯಾ ಒಕ್ಕೂಟದಿಂದ ಹೊರಗಡೆ ಬರೋದಕ್ಕೆ ಅನ್ನುವಂಥ ಆರೋಪವನ್ನು ಕೂಡ ನಿತೀಶ್ ಕುಮಾರ್ ಮಾಡಿದರು. ಎಲ್ಲದರ ಪರಿಣಾಮವಾಗಿ ಈಗ ಮಹಾಗಠಬಂಧನ್ ಸರ್ಕಾರ ಪತನ ಆಗಿದೆ. ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದಿದ್ದಾರೆ, ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಈಗ ಮುಂದಿನ ಹಾದಿ ಬಿಜೆಪಿ ಜೊತೆ ಕೈ ಜೋಡಿಸಿಕೊಂಡವರು ಸರ್ಕಾರ ಮಾಡುವಂಥದ್ದು. 45 ಸ್ಥಾನ ಇರುವಂತಹ ಜೆಡಿಯು ಈಗ 78 ಸ್ಥಾನ ಇರುವಂತಹ ಬಿಜೆಪಿ ಜೊತೆ ಕೈ ಜೋಡಿಸಿ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ. ಇವತ್ತು ಸಂಜೆನ ಬಹುತೇಕ ಅವರು ಮತ್ತೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಷರತ್ತುಗಳು ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟವಾಗಿ ಮಾತುಕತೆ ಆಗಿಲ್ಲ. ಆ ಹಿನ್ನೆಲೆಯಲ್ಲೇ ರಾಷ್ಟ್ರೀಯ ಬಿಜೆಪಿ ನಾಯಕರು ಈಗ ಬಿಹಾರಕ್ಕೆ ದೌಡಾಯಿಸ್ತಾ ಇದ್ದಾರೆ. ಅಮಿತ್ ಶಾ ಅವರು, JP ನಡ್ಡಾ ಅವರು ಅವ್ರ ಜೊತೆ ಮತ್ತೆ ಮಾತುಕತೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಷರತ್ತು ಅಂದ್ರೆ ಇವರೇ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಫಿಕ್ಸು. ಯಾರು DCM ಆಗಬೇಕು, ಎಷ್ಟು ಜನ DCM ಆಗಬೇಕು ಅನ್ನುವಂಥದ್ದು ಮಾತುಕತೆ ಆಗಬೇಕು. ಜೊತೆಗೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಸೀಟು ಹಂಚಿಕೆ ಎಷ್ಟೆಷ್ಟು ಯಾವೆಲ್ಲ ಅನುಪಾತದಲ್ಲಿರಬೇಕು ಅನ್ನುವಂತಹ ಒಂದು ಷರತ್ತು ಮಾತುಕತೆ ಬಾಕಿ ಇದೆ. ಎಲ್ಲವೂ ಕೂಡ ಮಧ್ಯಾಹ್ನದ ನಂತರ ಮಾತುಕತೆ ಶುರು ಆಗ್ತವೆ. ಸದ್ಯಕ್ಕಂತೂ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ, ಅವರು ಹೊರಗಡೆ ಬಂದಿದ್ದಾರೆ. ಇನ್ನು ಮುಂದಿನ ಬೆಳವಣಿಗೆಗಳನ್ನ, ವಿದ್ಯಮಾನಗಳನ್ನ ಎದುರು ನೋಡಲಾಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಈ ಬಿಹಾರಕ್ಕೆ ಸೀಮಿತವಾಗಿ ನೋಡೋದಾದ್ರೆ ಬಿಜೆಪಿಗೂ ಲಾಭ, ಜೆಡಿಯುಗೂ ಲಾಭ, ಆದ್ರೆ ಆರ್ಜೆಡಿಗೆ ಮೇಜರ್ ಶಾಕ್ ಇದು.